ಅದೇನೋ ಅಂತಾರಲ್ಲ, ಎಲ್ರಿಗೂ ಒಂದು ದಾರಿ ಅಂದ್ರೆ ಎಡವಟ್ಟಿಗೆ ಒಂದು ದಾರಿ ಅಂತ ಹಂಗಾಯ್ತು ಅಂದ ಬಿಟ್ರೆ ಕುಕ್ಬಿಡ್ತೀನಿ ನಂಗೆ ತಲೆ ಮೇಲೆ ಅದು ವಿಡಿಯೋ ಬರ್ತಿಲ್ಲ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಎಲ್ರಿಗೂ ವೆಲ್ಕಮ್ ಮಾಡೋದು ಮರ್ತ್ಬಿಟ್ಟೆ ಅಲ್ಲ, ಸಾರಿ. ಹಾರ್ಟ್ಲಿ ವೆಲ್ಕಮ್ ಟು ಹರ್ಷಿತಾ ಗೌಡಾಸ್ ವ್ಲಾಗ್. ಮಂದಾರ ಮಂದಾರ ಮಂದಾರವು ನಿನ್ನಂದ ಮಂದಾರವು. ಇವತ್ತಿನ ವ್ಲಾಗಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ, ನಮ್ಮ ಪುಟ್ಟ ರಾಜ್ಕುಮಾರಿ ವೇದಿಕಾ ಅವ್ರು ಇದಾರಲ್ಲ, ಅವರ ಆಜ್ಞೆಯ ಮೇರೆಗೆ ಸ್ಟ್ರಾಬೆರಿ ಚಾಕೋ ಬೈಟ್ ಮಾಡ್ತಾ ಇದ್ದೀನಿ. 2 days ಇಂದ ಕೇಳ್ತಾನೆ ಇದ್ದಾರೆ, ಅಮ್ಮಿ ಸ್ಟ್ರಾಬೆರಿ ಚಾಕೋ ಬೈಟ್ ಮಾಡು 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 ಅಂತ. ನಾನು ಟೈಮ್ ಇಲ್ಲದೆ ಮುಂದೆ ಹಾಕೊಂಡೇ ಬಂದೆ. ಸೊ ಇವತ್ತೇನಾದ್ರೂ ನಾನು ಅದನ್ನ ಮುಂದೂಡ್ದೆ ಅನ್ನೋದೇ ಆದ್ರೆ, ಅವ್ರು ನನ್ನನ್ನ ದೂಸರ ಮಾತೇ ಇಲ್ಲ ಮನೆಯಿಂದ ಹೊರಗಡೆ ದುಡ್ತಾರೆ. ಸೊ ಯಾಕಿಷ್ಟು ರಿಸ್ಕ್ ತಗೊಳ್ಳೋದಲ್ವಾ, ಪಟ್ ಅಂತ ಅವ್ರು ಬರೋದ್ರೊಳಗೆ ಅವ್ರಿಗೋಸ್ಕರ ಸ್ಟ್ರಾಬೆರಿ ಚಾಕೋ ಡಿಪ್ನ ರೆಡಿ ಮಾಡಿಡೋಣ. ಲೆಟ್ಸ್ ಗೋ ಟು ದ ವಿಡಿಯೋ. ಸ್ಟ್ರಾಬೆರಿಗಳನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಾಕ್ಲೇಟ್ ರೆಡಿ ಮಾಡ್ಕೋಬೇಕಲ್ಲ, ಚಾಕ್ಲೇಟ್ ರೆಡಿ ಮಾಡ್ಕೊಳ್ಳೋದು ಆಕ್ಚುಲಿ ಏನೂ ಇಲ್ಲ. ಡಾರ್ಕ್ ಚಾಕ್ಲೇಟ್ ಆಲ್ರೆಡಿ ನನ್ನ ಹತ್ರ ಇದೆ, ಅದನ್ನೇ ಜಸ್ಟ್ ಮೆಲ್ಟ್ ಮಾಡ್ತೀನಿ ಅಷ್ಟೇ. ಅದನ್ನ ಮಾಡ್ಬಿಡೋಣ. ಯಾವ್ದು ತಗೊಳ್ಳಿ I choose fruit and nut. ಆಕ್ಚುಲಿ ಏನು ಗೊತ್ತಾ, ಇತ್ತೀಚೆಗೆ ತುಂಬ ವೈರಲ್ ಆಗ್ತಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಏನಂತ ಅಂದರೆ ಮನೇಲೆ ಬ್ರೌನೀಸ್ ಮಾಡೋದು, ಮನೇಲೆ ಕೇಕ್ಸು ಚಾಕ್ಲೇಟ್ಸ್ ಎಲ್ಲ ಮಾಡೋದು. ಆ ವಿಡಿಯೋದಲ್ಲಿ ನೋಡ್ಬಿಟ್ಟು ನಾನು ಬೇಕಿದೆ ಮನೇಲೆ ಚಾಕ್ಲೇಟು ಕೇಕ್ಸ್ ಎಲ್ಲ ಮಾಡ್ತೀನಿ, ಇವನ್ನೆಲ್ಲ ತರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಇಲ್ಲ ರಿಲಯನ್ಸ್ ಮಾರ್ಟ್ಗೆ ಕೇಕು ಮತ್ತು ಚಾಕ್ಲೇಟ್ ಮಾಡೋಕ್ಕೆ ಬೇಕಾಗಿರೋದನ್ನೆಲ್ಲ ತೊಗೊಳಕ್ಕೆ 1800 ಸಮಥಿಂಗ್ ಏನೋ ಬಿಲ್ ಆಯಿತು. ಅವನು ಹೊರಗಡೆ ಬಂದು ಹೇಳ್ತಿರೋದು, ಇಷ್ಟೆಲ್ಲ ಮಾಡೋಕ್ಕಿಂತ ಒಂದು 200-300 ಕೊಟ್ಟು ಆರಾಮಾಗಿ ಟೇಸ್ಟಿಯಾಗಿ ತಿನ್ಬೋರ್ಬೋದಲ್ಲ ಕುಳ್ಳು, ಸುಮ್ಮನೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಂತ. ನಾನು ಫುಲ್ಲು ಬಿಲ್ಡಪ್ಪಲ್ಲಿ ಹೋಮ್ ಮೇಡ್ ಇರಬೇಕು ದೀಪು, ಮಗು ಇದೆ ಮನೇಲಿ, ಯಾವ ಹೊರಗಡೆ ತಿನ್ನಿಸ್ತಾ ಇರ್ತಾರ ಅಂತ ಒಂದು ಮನುಷ್ಯ ಅನ್ಕೊಂಡಿರ್ತಾನೆ. ಇಷ್ಟು ದಿನ ಇರಲೇ ಇಲ್ಲ, ಇವಾಗ ಬಂದ್ಬಿಡ್ತು ಇವಳಿಗೆ ಹೋಮ್ ಮೇಡ್ ಅಂತ. ಆಕ್ಚುಲಿ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿಟ್ಟು ಶೂಟ್ ಮಾಡಿದ್ರೆ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ದೂರದಿಂದ ಶೂಟ್ ಮಾಡಿದ್ರೆ ಲೈಟಿಂಗ್ಸ್ ಕರೆಕ್ಟ್ ಆಗಲ್ಲ, ಹಾಗಾಗಿ ಚೆನ್ನಾಗಿ ಬರಲ್ಲ. ಬಟ್ ಇಲ್ಲಿಂದ ಶೂಟ್ ಮಾಡಿದಾಗ ಬರೀ ನನ್ನ ಫೇಸ್ ಮಾತ್ರ ಕಾಣುತ್ತೆ. ನಾನು ಇವಾಗ ಚಾಕು ಡಿಪ್ ಮಾಡೋದು ತೋರಿಸ್ಬೇಕಲ್ಲ, ಹಾಗಾಗಿ ದೂರನೇ ಶೂಟ್ ಮಾಡಬೇಕು. ಸೊ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಡಬಲ್ ಬಾಯ್ಲ್ ಮೆಥಡ್ ಮೂಲಕ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡಬೇಕು. ನನಗೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಒಂದು ಸಲ ತಪ್ಪಲಿ ಇಡ್ತೀನಿ, ಅದ್ರ ಮೇಲೆ ಬಟ್ಲಿ ಇಡೋಕ್ಕಾಗ್ತಿಲ್ಲ. ಆಮೇಲೆ ಒಂದು ಪುಟಾಣಿ ಕುಕ್ಕರ್ ಇಟ್ಟು ಅದ್ರ ಮೇಲೆ ಬಟ್ಲಿ ಇಟ್ಟು ಚಾಕ್ಲೇಟ್ನ ನಿಲ್ಸಕ್ಕೆ ಹೋಗ್ತಿದ್ದೀನಿ, ಅದು ಆಗಿಲ್ಲ. ಕೊನೆ ಗ್ಲಾಸ್ ಇಟ್ಟು ಏನೋ ಒಂದು ಸರ್ಕಸ್ ಮಾಡಿ ಅಂತೂ ಚಾಕ್ಲೇಟ್ ಶಿರಪ್ನ ರೆಡಿ ಮಾಡಿದೆ. ಇವಾಗ ಸ್ಟ್ರಾಬೆರಿ ರೆಡಿಯಾಗಿದೆ, ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ದಾಳಿಂಬೆ ಸಹ ರೆಡಿಯಾಗಿದೆ. ಮತ್ತು ಚಾಕ್ಲೇಟ್ ಶಿರಪ್ ಸಹ ರೆಡಿಯಾಗಿದೆ. ಇನ್ನು ಜಸ್ಟ್ ಅದ್ರ ಮೇಲೆ ಸ್ಟ್ರಾಬೆರಿ ಮೇಲೆ ಚಾಕ್ಲೇಟ್ ಶಿರಪ್ ಹಾಕಿ ನೋಡೋಣ. ನಾನು ಈ ತಲೆಯಲ್ಲಿ ಏನೇನು ಕ್ರಿಯೇಟಿವಿಟಿ ಬರುತ್ತೆ ಅದನ್ನೆಲ್ಲ ಇಲ್ಲಿ ತಂದು ಸುರಿಯೋಣ. ಸದ್ಯಕ್ಕೆ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಸೊ ಹಾಗಾಗಿ ಒಂದು ಸಿಕ್ಕಿರೋ ಕ್ಲೀನಾಗಿರೋ ಪೇಪರ್ಗೆ ಬಟರ್ನ ಸವರ್ಕೊಂಡು ಅದ್ರ ಮೇಲೆ ಚಾಕ್ಲೇಟ್ ಶಿರಪ್ನ ಹಾಕಿ, ಆ ಚಾಕ್ಲೇಟ್ ಶಿರಪ್ ಮೇಲೆ ಸ್ಟ್ರಾಬೆರಿ ಇಟ್ಟು, ಆ ಸ್ಟ್ರಾಬೆರಿ ಮೇಲೆ ಹಾಗೆ ಹನಿನ ಹಾಕಿ, ಆ ಹನಿ ಮೇಲೆ ಮತ್ತೆ ಚಾಕ್ಲೇಟ್ ಶಿರಪ್ನ ಹಾಕಿ, ಇಷ್ಟೊತ್ತು ಸ್ಟ್ರಾಬೆರಿಗೊಂದು ದಿಕ್ಕು ತೋರಿಸಿದ್ದಾಯಿತು. ಈಗ ದಾಳಿಂಬೆಗೊಂದು ದಾರಿ ತೋರಿಸ್ಬೇಕು. ಸರಿ, ಏನು ಮಾಡೋಣ ಅಂದ್ಕೊಂಡು ಇದಕ್ಕೂ ಏನೋ ಒಂದು ಮಾಡೋಣ ಅಂತ ಚಾಕ್ಲೇಟ್ ಮೆಲ್ಟ್ ಮಾಡೋರು ಚಾಕ್ಲೇಟ್ ಖಾಲಿ ಆಗಿತ್ತು. ಸೊ ಮತ್ತೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಂಗೆ ಸರಿಯಾಗಿ ಗೊತ್ತಾಗಿದೆ ಹೇಗೆ ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡಬೇಕು ಅಂತ. ಇವಾಗ ಮೆಲ್ಟ್ ಮಾಡೋ ಚಾಕ್ಲೇಟ್ ಶಿರಪ್ನ ಚಾಕ್ಲೇಟ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮೋಲ್ಡ್ಗೆ ಹಾಕಿ ಸ್ಪ್ರೆಡ್ ಮಾಡಿ
ಇವಾಗ ಆ ಚಾಕ್ಲೇಟ್ ಮೇಲೆ ದಾಳಿಂಬೆ ಕಾಳುಗಳನ್ನ ಹಾಕ್ಕೊಂಡು ಬರ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದು ತಲೆಯಲ್ಲೇ ಇಲ್ಲ. ತಕ್ಷಣಕ್ಕೆ ಏನು ಅನ್ನಿಸ್ತಿದೆ ಅದನ್ನು ಮಾಡ್ತಾ ಹೋಗ್ತಿದ್ದೀನಿ. ಈಗ ಚಾಕ್ಲೇಟ್ ಮೇಲೆ ದಾಳಿಂಬೆ ಕಾಳುಗಳನ್ನ ಹಾಕಿದ್ಮೇಲೆ ಹೀಗೆ ಕಾಣಿಸ್ತಿದೆ. ಇದನ್ನು ಇವಾಗ ಫ್ರಿಜ್ಜಿಗೆ ತೆಗ್ದಿರ್ತೀನಿ. ಒಂದು 1/2 hour ಬಿಟ್ಟು ಇನ್ನು ಉಳಿದಿದ್ದ ಕಿತಾಪತಿಗಳು ಮಾಡೋಣ. ನೋಡಬೇಕು ಏನು ಹೇಳ್ತಾಳೆ ಅಂತ. ಬರ್ತಿಲ್ಲ. ಐಸ್ ಕ್ರೀಮ್ನ ಇಷ್ಟಿಷ್ಟೇ ತೆಗ್ದು ಇಲ್ಲ ಹಾಕ್ತೀನಿ ಬತ್ತಾಯಿಲ್ಲ. ಚಾಕ್ಲೇಟ್ ಶಿರಪ್ ಮೇಲೆ ದಾಳಿಂಬೆ ಕಾಳು ಹಾಕಿದ್ದಾಯಿತು. ಈಗ ದಾಳಿಂಬೆ ಕಾಳು ಮೇಲೆ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಇದೇನೋ ಅಂತಾರಲ್ಲ ಇವದೋಪು ಹಂಗಾಗ್ತಿದೆ ಅನಿಸುತ್ತೆ. ಆದರೆ ಇಲ್ಲಿ ಇವದೋಪಲ್ಲ, ಚಾಕ್ಲೇಟು ದಾಳಿಂಬೆ ಐಸ್ ಕ್ರೀಮು. ಐಸ್ ಕ್ರೀಮ್ನ ಕೈಲಿ ಇಟ್ಕೊಂಡು ಅದನ್ನು ಬಾಯಿಗೆ ಹಾಕ್ಕೊಳ್ದೇ ಇರೋಷ್ಟು ಒಳ್ಳೊಳ್ಳೆಂತೂ ನಾನಲ್ಲ. ಹಾಗೆ ಮದ್ಮಾದಿದಲ್ಲಿ ಐಸ್ ಕ್ರೀಮ್ನ ನಾನು ತಿನ್ಕೊಂಡು ಈಗ ಸದ್ಯಕ್ಕೆ ಅದೆಲ್ಲ ಕೆಲಸ ಮುಗೀತು. ಅದನ್ನು ಮತ್ತೆ ಫ್ರಿಜರ್ಗಿಟ್ಟೆ. ಅದಿನ್ನೂ ಸರಿಯಾಗಿ ಸೆಟ್ ಆಗಿಲ್ಲ, ಬಟ್ ನಂಗೆ ಟೈಮ್ ಇಲ್ಲ. ಹಾಗಾಗಿ ಅದ್ರ ಮೇಲೇ ಚಾಕ್ಲೇಟ್ ಶಿರಪ್ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಇದು ಇವದೋಪ ಆಗುತ್ತೆ, ನೋಡೋಣ ಏನಾಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ಬೌಲಲ್ಲಿ ಹಾಗೆ ಚಾಕ್ಲೇಟ್ ಶಿರಪ್ ಅಂಟ್ಕೊಂಡಿತ್ತು. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ, ಅದಕ್ಕೆ ತಿಂತಾಯಿದ್ದೀನಿ ಅಷ್ಟೇ. ಅಂತೂ ಇಂತೂ ಸ್ಟ್ರಾಬೆರಿ ಮತ್ತು ದಾಳಿಂಬೆ ಕಥೆನ ಮುಗಿಸಿದ್ದಾಯಿತು. ಬಟ್ ಚೆನ್ನಾಗೇ ಇದೆ. ಇದೊಂದು ಸ್ಟ್ರಾಬೆರಿ ಕೆಟ್ಟಾಗೇನಿಲ್ಲ. ಮಾಡೋಕ್ಕೆ ಬೆಳಗ್ಗೆ 11:30 ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು. ಇವಾಗ ಟೈಮ್ ಎಷ್ಟು? 2:15, 2:45 ಇಷ್ಟೊತ್ತವರೆಗೂ ಮಾಡಿದ್ದೀನಿ. ನೋಡೋಣ ಅವಳು ಬಂದು ಏನು ಹೇಳ್ತಾಳೆ ನೋಡೋಣ. ಇಷ್ಟೊಂದು ಕಷ್ಟಪಟ್ಟು ಮಾಡಿ ಒಂದೇ ಸಲ ಬಂದ್ಬಿಟ್ಟು ಮಮ್ಮಿ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಕುಕ್ಬಿಡ್ತೀನಿ. ನನಗೆ ತಲೆ ಮೇಲೆ ಅವಳಿಗೆ ಅಷ್ಟು ನನಗೆ ಸಿಟ್ಟು ಬಂದರೆ. ಇವತ್ತೇನಾದ್ರು ದೂಸರ ಮಾತಾಡ್ಬೇಕು ಹಂಗೆ ಅಷ್ಟೇ ನಂಗೆ ಸಿಟ್ಟು ಬಂದ್ಬಿಟ್ರೆ. ನೋಡೋಣ, ಇನ್ನು ವಿಡಿಯೋನ ಅವಳು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನೇನೋ ಸರ್ಪ್ರೈಸ್ ಥರ ದೊಡ್ಡದಾಗಿ ಕೊಡೋಣ ಅಂತ ಅಂದ್ಕೊಂಡ್ರೆ ಡಬ್ಬ ನನ್ನ ಮಗಳು ಪಟ್ ಅಂತ ಹೋಗಿ ಅವಳೇ ಫ್ರಿಡ್ಜನ್ನ ಓಪನ್ ಮಾಡಿ ಎತ್ಕೊಂಡ್ಬಿಟ್ಟಿದ್ಲು. ಇನ್ನೇನು ಸರ್ಪ್ರೈಸ್ ಮಾಡೋದು, ಸುಮ್ಮನೆ ತೆಗ್ದು ಕೊಟ್ಟೆ. ಈಗ ತರ ಫ್ರಿಜ್ಜಿಂದ ತೆಗ್ದಿದ್ದಲ್ಲ, ಅದು ಜೂಮ್ ಬಂತದೆ. ಇದೆಯಲ್ಲ ಹೆಂಗೈತದೆ ಸ್ಟ್ರಾಬೆರಿ ಅಷ್ಟೊಂದಿತ್ತದ ಅಲ್ಲಿ ಹಂಗಂಗೆ ತಿಂದಿದ್ರಿ ಅವರು. ಹಿಂಗೆ ಹೇಳ್ಬೇಕೇನೆ ನಿಂದ್ರದ ನಡಿ ಕೊಡು. ಗಂಧದ ಅವಳಿಗೆ ಕೊಟ್ಟಿದ್ದೀನಿ, ಎಲ್ಲ ಹಂಚ್ಕೊಂಡು ತಿನ್ಬೇಕು. ಏನೋ ಹೊಸದಾಗ ಐಸ್ ಚಾಕ್ಲೇಟ್ ಮಾಡೋಳೆ ಅಂತ ತಿಂದ್ರೆ ಚಾಕ್ಲೇಟೇ ತಂದು ಅದನ್ನ ಮೆಲ್ಟ್ ಮಾಡಿ ಅದನ್ನೇ ಗಟ್ಟಿ ಮಾಡಿಕೊಟ್ಟವಳೆ. ಆ ಡೈರೆಕ್ಟ್ ತಿಂದ್ರೆ ಏನಾಗುತ್ತೆ? ಏನು ನಾನೇನೋ ಕೊಕ್ಕೋ ಪೌಡರ್ ಹಾಕಿ ಕಷ್ಟಪಟ್ಟು ಮಾಡೋಳೆ ಅನ್ಕೊಂಡ್ರೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಚಾಕ್ಲೇಟ್ ಹಾಕ್ಬಿಟ್ಟು ಮಾಡಿ ಸ್ಟ್ರಾಬೆರಿ ತಿನ್ನೋವರೆಗೂ ಚೆನ್ನಾಗಿ ಅಪ್ಪ ಮಗಳಿಬ್ರು ಪೂರ್ತಿ ಖಾಲಿ ಮಾಡಿದ್ರು. ಅದೇನು ಅಂತಾರಲ್ಲ, ಎಲ್ರಿಗೂ ಒಂದು ದಾರಿ ಅಂದ್ರೆ ಎಡವಟ್ಟಿಗೆ ಒಂದು ದಾರಿ ಅಂತ ಹಂಗಾಯ್ತು. ಮಾತಾಡಿದ್ರೆ ನನ್ನ ಹತ್ರ ಮಾತಿಲ್ಲ. ದಿನ ಅವ್ರು ಸ್ಕೂಲಿಂದ ಬಂದ ಮೇಲೆ ಇಲ್ಲ ನೈಟ್ ಮಲಗುವಾಗ ಈ ಥರ ಫೈಟಿಂಗ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನನಗೆ ಅವಾಗ ಸಿಟ್ಟು ಬರ್ತಾ ಇರುತ್ತೆ, ಇಬ್ಬರ ಮೇಲೆ ರೇಗಾಡ್ತಾ ಇರ್ತೀನಿ. ಆದರೆ ಈ ವಿಡಿಯೋದಲ್ಲಿ ತುಂಬಾ ಕ್ಯೂಟ್ ಅಂತ ಅನ್ನಿಸ್ತಾ ಇದೆ. ಅವಳು ಅಪ್ಪನ ಜೊತೆ ಯಾವಾಗಲೂ ಫ್ರೆಂಡ್ ಥರನೇ ಇರ್ತಾಳೆ. ನಾವು ಅಷ್ಟೇ ಅವಳನ್ನು ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಿರ್ತೀವಿ. ಅವಳು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರೆಯೋದೇ ತುಂಬ ರೇರು. ಅಂದರೆ ಬೇರೆಯವ್ರು ಯಾರಾದರೂ ಬಂದಾಗ ಅಥವಾ ಹೊರಗಡೆ ಹೋದಾಗ ಮಾತ್ರ ಅವಳು ಪಪ್ಪ ಮಮ್ಮಿ ಅಂತ ಕರೀತಾಳೆ.
ಬೇರೆ ಟೈಮಲ್ಲೆಲ್ಲ ಹರ್ಷಿತಾ ದೀಪು ಅಂತಲೇ ಕರೆಯೋದು. ಓಕೆ, ಇವತ್ತಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್. ಚಾನಲ್ಗೆ ಸಪೋರ್ಟ್ ಮಾಡಿ. ಆಯ್ತು, ಸೋತೆ ಬಿಡು. ಇಲ್ಲ ನಾನು ಸೋತೆ. ನಿಮಿಷ ಇದೆ ಸೋತೆ. ಮಾಡ್ಲೇಬೇಕು.